ಬಂದಿರತಕ್ಕಂಥ ಮೀಡಿಯಾದವರಿಗೆ ಆ್ಯಂಡ್ ನನ್ನ ಫ್ರೆಂಡ್ಸ್ ಆ್ಯಂಡ್ ನನ್ನ ಫ್ಯಾಮಿಲಿ ಇದೆಲ್ಲ ನನ್ನ ಫ್ಯಾಮಿಲಿ ಇವಾಗ. ಸೊ ಎಲ್ರಿಗೂ ಧನ್ಯವಾದಗಳು ನಿಮ್ಮ ಟೈಮ್ನ ನಮಗೋಸ್ಕರ ಕೊಡ್ತಾ ಇರೋದಕ್ಕೆ. ಇವತ್ತು ಈ ಜರ್ನಿ ನೋಡಿದಾಗ ನನಗೆ ತುಂಬ ಪ್ರೌಡ್ ಫೀಲಿಂಗ್ ಇದೆ. ಅಂದರೆ ಸ್ಟಾರ್ಟ್ ಮಾಡಿದ್ದು ಈ ಲೆವೆಲ್ಗೆ ರೀಚ್ ಆಗ್ತೀವಿ ಅನ್ನೋ ಒಂದು ದೊಡ್ಡ ಕನಸಿಟ್ಕೊಂಡು ಹೊರಟಿದ್ದು, ಇಷ್ಟು ಬೇಗ ಇಷ್ಟು ಅದ್ಭುತವಾಗಿ ಮುಗಿಸ್ತೀವಿ ಅಂತ ನಂಗೆ ಗೊತ್ತಿರಲಿಲ್ಲ. ಅದಕ್ಕೆ ಸಾಧ್ಯವಾಗಿದ್ದು ಅದಕ್ಕೆ ಕಾರಣಕರ್ತರು ಶಿಲ್ಪಾ ಮೇಡಮ್ ಆ್ಯಂಡ್ ನಿಶಾಂತ್ ಸರ್. ಥ್ಯಾಂಕ್ ಯು ಸೋ ಮಚ್. ಒಂದು ಚಿಕ್ಕ ಮೆಸೇಜ್ ಇಷ್ಟೆಲ್ಲ ಎಫೆಕ್ಟ್ ಆಗುತ್ತೆ ಅಂತ ನನಗೆ ಗೊತ್ತೇ ಇರಲಿಲ್ಲ. ಆ ಒಂದು ಮೆಸೇಜಿಂದ ನಾನು ಸರ್ನ ಅಪ್ರೋಚ್ ಆಗಿ ಅವ್ರಿಗೆ ಕತೆ ಇಷ್ಟ ಆಗಿ ಈ ಥರ ಜರ್ನಿ ಸ್ಟಾರ್ಟ್ ಆಗಿ ಸಿನಿಮಾ ಇಲ್ಲಿವರೆಗೂ ಬಂದು ನಿಂತಿದೆ. ಬೇಸಿಕಲಿ ನಾನು ಇವಾಗ ಫಸ್ಟು ನಿಶಾಂತ್ ಸರ್ ಬಗ್ಗೆ ಹೇಳಬೇಕು. ಅವ್ರಿಗೆ ನಾನು ಈಗ ಈ ಥರ ಏನೋ ಸಿನಿಮಾ ಮಾಡೋಕ್ಕೆ ಕತೆ ಹೇಳ್ತೀವಿ ಅಂತೆಲ್ಲ ಹೇಳಿದಾಗ, ಸರ್ ಏನು ಡಿಮ್ಯಾಂಡ್ ಮಾಡುತ್ತೆ ಅದನ್ನು ನೀವು ಮಾಡಬೇಕು ಅಂತ ನಾನು ರಿಕ್ವೆಸ್ಟ್ ಮಾಡಿದೆ. ಅವರು ಅದಕ್ಕೆ ರಿಕ್ವೈರ್ಮೆಂಟ್ ಇದ್ದರೆ ಖಂಡಿತ ನಾನು ಇಲ್ಲ ಅಂತ ಹೇಳಲ್ಲ ಅಂತ ಒಂದು ಮಾತು ಕೊಟ್ಟಿದ್ದರು. ಅದಕ್ಕೆ ಅವರು ನಡ್ಕೊಂಡ್ರು. ಇದುವರೆಗೂ ಕೂಡ ಯಾವುದೇ ಬೇಕು ಅಂತ ಹೇಳಿದಾಗಲೂ ಇದಾಗಲ್ಲ, ಮಾಡಲ್ಲ, ಬೇಡ ಅಂತ ಇದುವರೆಗೂ ಅವ್ರ ಬಾಯಿಂದ ಬಂದೇ ಇಲ್ಲ. ಈ ಥರ ಕಾರ್ತಿಕ್ ಆಗಲೇ ಹೇಳ್ದಂಗೆ ಈ ಥರ ಪ್ರೊಡ್ಯೂಸರ್ಸು ಇಂಡಸ್ಟ್ರಿಗೆ ಬೇಕು, ನಮ್ಮಂಥ ಹೊಸಬ್ರಿಗೆ ಬೇಕು. ನಮ್ಮಂಥ ಈ ಥರ ಹೊಸಬರಿಗೆ ನಂಬಿಕೊಂಡು ಇಷ್ಟು ದುಡ್ಡು ಹಾಕಿ ಒಂದು ಅದ್ಭುತ ಪ್ರಾಡಕ್ಟ್ ತೆಗೆಯೋದು ಅಷ್ಟು ಸುಲಭ ಅಲ್ಲ. ಆ ನಂಬಿಕೆ ಇಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಸರ್. ನಿರ್ದೇಶಕರು ಶೆಟ್ರು ಅವರು ನನ್ನ ಬಗ್ಗೆ ಅವ್ರ ಬಗ್ಗೆ ಕತೆ ಎಲ್ಲ ಹೇಳಿಬಿಟ್ರು. ನಾನು ಏನು ಹೇಳಬೇಕು ಅಂತ ಒಂದಿಷ್ಟೆಲ್ಲ ಪಾಯಿಂಟ್ಸ್ ಇಟ್ಕೊಂಡು ಕೂತಿದ್ದೆ. ಇಲ್ಲಿ ಕೂತಿರೋರು ಎಲ್ಲರೂ ಅದನ್ನ ಹೇಳಿಬಿಟ್ರು. ಲಾಸ್ಟ್ ಮಾತಾಡೋರಿಗೆ ಅದೊಂದು ಪ್ಲಸ್ಸು ಮೈನಸ್ಸು ಗೊತ್ತಿಲ್ಲ. ವಿಷಯ ಹೇಳೋದಕ್ಕೆ ಏನು ಇರೋದೇ ಇಲ್ಲ, ಅಲ್ಲೆಲ್ಲ ಹೇಳಿ ಮುಗಿಸ್ಬಿಟ್ಟಿರ್ತಾರೆ. ಸೊ ಅದು ನನಗೆ ಪ್ಲಸ್ಸೇ. ಅದು ನನಗೂ ಜಾಸ್ತಿ ಮಾತಾಡೋಕ್ಕಾಗಲ್ಲ. ಅದು ನನ್ನ ಖುಷಿ ವಿಚಾರನೇ. ಇವರೆಲ್ಲ ಹೇಳಿದ್ರಲ್ಲ ಹಾಗೆ ಅಂತ ಹೇಳ್ಬೋದು. ಬಟ್ ಇವತ್ತು ನಾನು ಮಾತಾಡ್ತೀನಿ ಸ್ವಲ್ಪ. ನಾನು ತುಂಬ ಖುಷಿಯಾಗಿದ್ದೀನಿ. ಆ್ಯಂಡ್ ನನಗೆ ಸಿಕ್ಕಿರುವಂತಹ ಅದ್ಭುತವಾದಂಥ ಬರ್ತ್ಡೇ ಗಿಫ್ಟ್ ಇದು. ಲೈಫಲ್ಲಿ ಎಲ್ರಿಗೂ ಸಿಗಲ್ಲ ಅನಿಸುತ್ತೆ. ಬರ್ತ್ಡೇ ದಿವಸ ನನ್ನದೇ ಒಂದು ಟೀಸರ್ನ ಲಾಂಚ್ ಮಾಡಿ ಸೆಲೆಬ್ರೇಟ್ ಮಾಡೋದು. ನನ್ನ ಇಡೀ ತಂಡಕ್ಕೆ ಥ್ಯಾಂಕ್ ಯು. ಅದಕ್ಕೆ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟು ಶೆಟ್ರ್, ನನ್ನ ಕತೆ ತುಂಬ ಇದೆ ಹೇಳೋಕ್ಕೆ. ಬಹುಶಃ ಇಲ್ಲಿ ಅದಕ್ಕೆ ಟೈಮ್ ಸಾಕಾಗಲ್ಲ ಅನಿಸುತ್ತೆ. ಆ ಕತೆ ಸ್ಟಾರ್ಟ್ ಮಾಡಿದಾಗ, ಅವ್ರು ನನ್ನ ಕತೆ ನೆರೇಟ್ ಮಾಡಿದಾಗ ಹೋಗಿ ಇವ್ರಿಗೆ ಅಪ್ರೋಚ್ ಮಾಡಬೇಕು ಈ ಥರ ಆದಾಗ ನಮ್ಗೆ ಗೊತ್ತಿಲ್ಲ ಪ್ರೊಡ್ಯೂಸರ್ ಸಿಗ್ತಾರ ಇಲ್ಲೋ ಏನೋ ಅಂತ. ಶೆಟ್ರೆ ಕತೆ ಮಾಡಿ ಮುಂದೆ ನೋಡೋಣ ಅಂದ್ಕೊಂಡು ಹೊರಟ್ವಿ. ನಿಶಾಂತ್ ಸರ್ ಸಿಕ್ಕರು, ಎಲ್ಲ ಆಯಿತು. ಆ ಪಾತ್ರ ನನಗೆ ತುಂಬ ಕಾಡೋದಕ್ಕೆ ಕಾರಣ ಏನಪ್ಪ ಅಂತಂದರೆ, ಪ್ರತಿಯೊಂದು ಸೀನ್ ಬರೆದಾಗಲೂ ಅವ್ರು ನಂಗೆ ಫೋನ್ ಮಾಡ್ತಿದ್ರು, ಡಾರ್ಲಿಂಗ್ ಈ ಥರ ಸೀನ್ ಬರೆದೆ, ಹಿಂಗಿದೆ ಅಂತ. ಸೊ ಅದು ಡಿಸ್ಕಸ್ ಮಾಡ್ತಾಯಿದ್ವಿ. ಚೇತು ಏನು ಅಂತ ನನಗೆ ಆವಾಗಲಿಂದ ಅರ್ಥ ಆಗಿ ಸ್ಟಾರ್ಟ್ ಆಯಿತು. ಇವನು ಹೀಗೆ ಬಿಹೇವ್ ಮಾಡ್ತಾನೆ, ಇದು ಹೀಗೆ ಆಗುತ್ತೆ ಅಂತ. ಸೊ ಆ ಕಾರಣಕ್ಕೆ ಆ ಕ್ಯಾರೆಕ್ಟರ್ನ ಪ್ಲೇ ಮಾಡೋದಕ್ಕೆ ನಂಗೆ ಅನುಕೂಲ ಆಯಿತು. ಆ್ಯಂಡ್ ಶೆಟ್ರು ಡೈರೆಕ್ಟರ್ ಅಂತ ನಾನು ಆಮೇಲೆ ಬರ್ತೀನಿ, ತಮ್ಮನ ಥರ ನೋಡ್ಕೊಳ್ತಾರೆ ಆ್ಯಕ್ಚುಲಿ. ಸೊ ತುಂಬ ಖುಷಿ ಏನಂದರೆ ಒಬ್ಬ ತಮ್ಮ ಡೈರೆಕ್ಟ್ರಾಗಿ ನಿಂತ್ಕೊಂಡಿರೋದು ನೋಡೋಕ್ಕೆ ತುಂಬ ಖುಷಿ ಆಗುತ್ತೆ. ಶೆಟ್ರೆ, ಕಂಗ್ರ್ಯಾಚುಲೇಷನ್ಸ್, ಒಳ್ಳೆಯದಾಗಲಿ. ನೆಕ್ಸ್ಟು ಡಿ ಎಫ್ ಪಿ ಸರ್. ನಾನು ಶಿವಸೇನಾ ಸರ್ ತುಂಬ ಸಲ ಫೋನಲ್ಲೇ ಮಾತಾಡಿದ್ವಿ. ಯಾವ್ಯಾವುದೋ ಪ್ರಾಜೆಕ್ಟ್ ಬರೋದು, ಮಾಡೋಣ ನಮ್ಮ ಜೊತೆಗಾಗೋದು. ಬಟ್ ಅಲ್ಲಿಯವರು ನಾನು ಅವ್ರ ಮುಖ ನೋಡಿರಲಿಲ್ಲ. ಈ ಪ್ರಾಜೆಕ್ಟ್ ಬಂದಾಗಲೂ ನಾನು ಅವ್ರಿಗೆ ಅಪ್ರೋಚ್ ಮಾಡಿದೆ. ಸರ್ ಈ ಥರ ಒಂದು ಸಿನಿಮಾ ಮಾಡ್ತಾಯಿದ್ದೀವಿ, ದಯವಿಟ್ಟು ಮಾಡಿ ಅಂತ ಹೇಳಿದಾಗ ಬಂದು ಕತೆ ಕೇಳಿದ್ರು. ಅವರು ಇನ್ವಾಲ್ವ್ಮೆಂಟ್ ಇದೆಯಲ್ಲ, ಬಹುಶಃ ನಾನು ಬೇರೆ ಯಾವ ಕ್ಯಾಮ್ರಾಮನ್ಗಳು ನೋಡಿಲ್ಲ. ಎವ್ರಿ ನೈಟ್ ನಾಳೆ ಏನು ಸೀನ್ ಮಾಡ್ತೀವಿ ಕೂತ್ಕೊಂಡು ಡಿಸ್ಕಸ್ ಆಗ್ತಾಯಿತ್ತು. ಲೈಟಿಂಗ್ ಏನು ಯೂಸ್ ಮಾಡ್ತೀವಿ, ಎಲ್ಲಿ ಮಾಡ್ತೀವಿ, ಎಲ್ಲವನ್ನೂ ಡಿಸ್ಕಸ್ ಮಾಡಿ ಒಬ್ಬ ಡೈರೆಕ್ಟ್ರ್, ಒಬ್ಬ ಆ್ಯಕ್ಟ್ರ್ ಏನು ಕೆಲಸ ಮಾಡಬೇಕು ಅದಷ್ಟು ಕೆಲಸ ಅವ್ರು ಮಾಡ್ತಾಯಿದ್ರು. ಥ್ಯಾಂಕ್ ಯು ಸರ್, ನಿಮ್ಮ ಕೊಡುಗೆ ತುಂಬ ಇದೆ. ಆರ್ಟ್ ಡಿಪಾರ್ಟ್ಮೆಂಟ್ ಸರ್, ಆವಾಗವಾಗ ಕಿರಿಕಾಗ್ತಾ ಇತ್ತು, ಅವೆಲ್ಲ ನೋಡ್ತಾ ಇದ್ವಿ. ಬಟ್ ಖುಷಿ ಇದೆ, ಔಟ್ಪುಟ್ ಸೂಪರ್ ಆಗಿದೆ. ಕಿರಿಕ್ ಅಂತ ಹೇಳಿ ಬೇಜಾರು ಮಾಡ್ಕೋಬೇಡಿ, ಅದೆಲ್ಲ ಎಲ್ಲ ಸಿನಿಮಾದಲ್ಲಿ ಇದ್ದೇ ಇರುತ್ತೆ. ಅದು ಒಂದು ಬೇಕಾಗಿರುತ್ತೆ, ಬೇಡವಾ, ಈ ಥರ ಒಂದಿಷ್ಟು ಡಿಸ್ಕಷನ್ ಇರುತ್ತೆ. ತುಂಬ ಚೆನ್ನಾಗಿ ಕೆಲಸ ಮಾಡಿದ್ರಿ. ಥ್ಯಾಂಕ್ ಯು ಸೊ ಮಚ್ ಸರ್. ಆ್ಯಂಡ್ ನನ್ನೆಲ್ಲ ಆರ್ಟಿಸ್ಟ್ಗಳು ಸೂಪರಾಗಿ ಸಪೋರ್ಟ್ ಮಾಡಿದ್ರಿ. ಆ್ಯಂಡ್ ಎಲ್ಲ ಮಂಗಳೂರು ಆಗಿರೋದ್ರಿಂದ ನನ್ನ ಭಾಷೆ ತಿತ್ತಾ ಇದ್ರಿ, ನನ್ನ ಪಂಚೆ ಇಟ್ಕೊಳ್ಳೋದು ಅವೆಲ್ಲ ನಂಗೆ ಹೇಳ್ಕೊಟ್ಟಿರಿ ಎಲ್ಲರೂ ಕೂಡ ನೀವು. ಥ್ಯಾಂಕ್ ಯು ಸೋ ಮಚ್. ಈಗ ಚೈತ್ರ ಅವರು, ಥ್ಯಾಂಕ್ ಯು ಮೇಡಮ್, ನನ್ನ ಜೊತೆಗೆ ಸಿನಿಮಾ ಮಾಡೋಕ್ಕೆ ಒಪ್ಕೊಂಡಿದ್ದಕ್ಕೆ. ಯಾಕೆ ಈ ಮಾತನ್ನು ಹೇಳಿದೆ ಅಂತಂದರೆ, ನಾನು ಹೊಸಬ, ಅಂದರೆ ಬಿಗ್ ಸ್ಕ್ರೀನ್ಗೆ. ಸ್ಮಾಲ್ ಸ್ಕ್ರೀನಲ್ಲಿ ಓಕೆ, ನಾನು ಯಾರು ಅಂತ ಗೊತ್ತು, ಏನೋ ಒಂದು ಮಾಡ್ತೀನಿ ಅಂತ ಎಲ್ಲರೂ ಗೊತ್ತಿತ್ತು. ಬಟ್ ಬಿಗ್ ಸ್ಕ್ರೀನ್ ಅಂತ ಬಂದಾಗ ಅವ್ರು ಆಲ್ರೆಡಿ ಎಸ್ಟಾಬ್ಲಿಷ್ ಆಗಿದ್ದರು, ಒಂದು ದೊಡ್ಡ ಮಟ್ಟದಲ್ಲಿದ್ದರು. ನಾವು ಅಪ್ರೋಚ್ ಮಾಡಿದಾಗ ಅವ್ರು ಓಕೆ ಅಂತ ಹೇಳಬೇಕಂತ ಏನೂ ಇರಲಿಲ್ಲ. ಕತೆ ಇಷ್ಟ ಆಯಿತು. ಅದಾದಮೇಲೆ ಅವರೇ ಹೇಳ್ದಂಗೆ ನಾನು ಸ್ವಲ್ಪ ಮಾತು ಕಮ್ಮಿ ಇದ್ದಿದ್ದರಿಂದ ಅವ್ರು ಹಾಕಿದ ಎಫರ್ಟ್ ನಂಗೆ ತುಂಬ ಇಷ್ಟ ಆಯಿತು. ನಾನೆಲ್ಲ ಕೂತಿರು ಬಂದು ಮಾತಾಡ್ಸಿದ್ರು, ಜನರಲ್ ಟಾಕ್ಸ್ ಮಾಡ್ತಾಯಿದ್ರು. ಯಾಕಂದರೆ ಸೀನ್ ಚೆನ್ನಾಗಿ ಬರಲಿ ಅನ್ನೋ ಕಾರಣಕ್ಕೆ. ಅವ್ರಿಗೇನಾದ್ರೂ ಅವಶ್ಯಕತೆ ಇರಲಿಲ್ಲ. ಯಾಕಂದರೆ ಇವ್ನು ಯಾಕೆ ನಾನು ಮಾತಾಡಿಸ್ಬೇಕು ಅನ್ನೋ ಬರ್ಬೋದಾಗಿತ್ತು. ಬಟ್ ಅದನ್ನ ಬಿಟ್ಟು ಬಂದು ಮಾತಾಡಿಸಿ ಕಂಫರ್ಟ್ ಮಾಡಿ ಆ್ಯಕ್ಟ್ ಮಾಡಿದ್ರು. ಅದ್ಭುತ ನಟಿ, ನಿಮ್ಮೊಟ್ಟಿಗೆ ಆ್ಯಕ್ಟ್ ಮಾಡಿದ್ದು ತುಂಬ ಖುಷಿಯಿದೆ. ಥ್ಯಾಂಕ್ ಯು. ಆ್ಯಂಡ್ ಸೋನು ಮೇಡಮ್,
ನಿಮ್ಮ ಪಾತ್ರದ ಬಗ್ಗೆ ನಾನು ಜಾಸ್ತಿ ಹೇಳೋಕ್ಕಾಗಲ್ಲ. ಸೊ ಅದನ್ನೆಲ್ಲ ಸಿನಿಮಾ ನೋಡಲಿ. ಆ್ಯಂಡ್ ಒಪ್ಕೊಂಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಮ್ಯೂಸಿಕ್ ಬಗ್ಗೆ ಹೇಳಬೇಕು. ಮ್ಯೂಸಿಕ್ ಬಗ್ಗೆ ಹೇಳೋದಕ್ಕೆ ಏನಿಲ್ಲ. ಚರಣ್ ಸರ್ ಜೊತೆ ವರ್ಕ್ ಮಾಡಬೇಕು ಅಂತ ನಂಗೆ ತುಂಬ ಆಸೆ ಇತ್ತು. ಇಲ್ಲಿ ಈಡೇರಿದೆ. ಆ್ಯಂಡ್ ಟೀಸರಲ್ಲಿ ನೀವು ಮ್ಯೂಸಿಕ್ ನೋಡಿರ್ತೀರ, ಅದ್ಭುತವಾಗಿ ಮಾಡಿದ್ರೆ. ಆ್ಯಂಡ್ ಸಾಂಗ್ಸ್ ಕೂಡ ನಾವು ಕೇಳಿದ್ದೀವಿ, ಚೆನ್ನಾಗಿದೆ. ಆ್ಯಂಡ್ ಎಲ್ರಿಗೂ ಮಜಾ ಕೊಡುತ್ತೆ, ಅಷ್ಟು ಮಾತ್ರ ಹೇಳಬಲ್ಲೆ. ಆ್ಯಂಡ್ ಟೀಸರ್ ಎಲ್ರಿಗೂ ಇಷ್ಟ ಆಯಿತಾ? ಎಸ್ ಎಸ್. ಸೊ ಅಷ್ಟೇ, ಥ್ಯಾಂಕ್ ಯು. ಸರ್, ಡ್ಯುಯಲ್ ಶೇಡ್ ಇಲ್ಲ ಸರ್. ಹಾಂ, ಅಂದರೆ ಸಿಚುವೇಶನ್ ಬಂದಾಗ ಒಂದು ಹಸು ಕೂಡ ಹುಲಿ ಆಗುತ್ತೆ ಸರ್. ಆ ಥರ ಒಂದು ಪಾತ್ರ ಇದೆ ಅಷ್ಟೇ. ಅಂದರೆ ಇವನು ಡ್ಯುಯಲ್ ಶೇಡ್ ಇಲ್ಲ ಇಲ್ಲಿ. ಸಿಚುವೇಶನ್ ಇದ್ದಾಗ ಸಿಂಪಲ್ ಆರಾಮಾಗಿರ್ತಾನೆ, ಹಸು ಥರನೇ ಇರ್ತಾನೆ. ಎಲ್ಲ ಒಂದು ಟ್ರಿಗರ್ ಪಾಯಿಂಟ್ ಬಂದಾಗ ಖಂಡಿತ ಹುಲಿ ಆಗ್ತಾನೆ ಅವನು ಅಷ್ಟೇ. ಪ್ರಿಪ್ರೇಷನ್ ತುಂಬ ಮಾಡ್ಕೊಂಡಿದ್ದೀನಿ ಸರ್ ಇದಕ್ಕೆ. ಭಾಷೆ ಆಗಿರ್ಬೋದು, ಆ ಹುಲಿ ಕುಣಿತ ಆಗಿರ್ಬೋದು. ಭಾಷೆಗೆ ನಂಗೆ ವರ್ಕ್ಶಾಪ್ ತೊಗೊಂಡಿದ್ರು ಶೆಟ್ರು. ಮಂಗಳೂರಲ್ಲೇ ತುಂಬ ದಿವಸ ಇರ್ತಾ ಇದ್ದೆ. ಎವ್ರಿ ಮಂತ್ ಟ್ರಾವೆಲ್ ಮಾಡ್ತಾ ಇದ್ದೆ. ಆ್ಯಂಡ್ ಹುಲಿ ಕುಣಿತ ಕೂಡ ಅಲ್ಲಿ ನನಗೆ ಟ್ರೈನಿಂಗ್ ಇತ್ತು. ಅದೆಲ್ಲ ತೊಗೊಂಡೆ ನಾವು ಸಿನಿಮಾ ಮಾಡಿದ್ವಿ ಸರ್.